ತಾಳಿ ಕೊರಳಲ್ಲಿ ನೇತಾಡ್ತಾ ಇದೆ. ಇನ್ನೇನು ಹೇಳ್ತೀಯ ನೀನು? ಹಾ, ಏನ್ ಹೇಳ್ತೀಯ? ಪುಣೆ, ಅವಳು ದೂರ ಕಳಿಸು, ದೂರ ಕಳಿಸು. ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟು ನಂಬ್ಕೊಂಡು ಇಟ್ಕೊಂಡಿದ್ದೆ ನಿನ್ ಮೇಲೆ. ಇದೇನೇ ಕುಸೆ, ಅಷ್ಟು ದರ ತಾಳಿ ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಇವ್ರಿಗೆ ಮೋಸ ಮಾಡೋಕೆ ನಿನಗೆ ಹೇಗ್ ಮನಸ್ಸು ಬಂತು? ಮಾತಾಡು ಭಾರ್ಗವಿ. ಆಡೋದೆಲ್ಲ ಮಾಡಿ ಯಾಕೆ ಕತ್ತು ಬಗ್ಗಿಸ್ಕೊಂಡು ನಿಂತಿದ್ಯಾ? ಯಾರೋನು? ಯಾರ ಹುಡುಗ ಅಂತ ಹೇಳು ಭಾರ್ಗವಿ, ಮಾತಾಡು. ಅರ್ಜುನ್ ಜೊತೆ ಅದೇ ನಮ್ಮನೆಗೆ ಬರ್ತಾರಲ್ಲ ನಿನ್ ಫ್ರೆಂಡು, ಅದೇ ಹುಡುಗನ? ಹಾಗಿದ್ರೆ ಬೃಂದ ಹೇಳಿದ್ ನಿಜಾನ? ಅಂದ್ರೆ ನೀನು ಓಡಿ ಹೋಗಿ ಮದುವೆ ಆಗಿ ಬಂದಿದೀಯಾ? ಕತ್ತಲ್ ತಾಳಿ ನೋಡಿದ ಮೇಲೂ ಅಪ್ಪ ಇದು ಸುಳ್ಳಪ್ಪ, ಇದು ಯಾವುದು ಆಗಿಲ್ಲ ಅಂತ ಹೇಳ್ತೀಯೇನೋ ಅಂತ ಉಸಿರುಗಟ್ಟು ಕಾಯ್ತಾ ಇದ್ದ ಕಣಮ್ಮ ನಾನು. ಆದ್ರೆ ಇಲ್ಲ, ಇವಳು ಮದುವೆ ಆಗ್ಬಿಟ್ಟಿದ್ದಾಳೆ, ನನ್ನ ಮಗಳು. ಅಕ್ಕಂತರ ಅಪ್ಪನ ನಂಬಿಕೆನ ಮುರಿದ್ಬಿಟ್ಟು ಮದುವೆ ಆಗ್ಬಿಟ್ಟಿದ್ದಾಳೆ, ಓಡೋಗಿ ಮದುವೆ ಆಗಿದ್ದಾಳೆ. ಯಾವನ್ನೋ ನೀವ್ ಅಳಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಸಮಾಧಾನ ಮಾಡ್ಕೊಳ್ಳಿ? ನಾನು ಏನ್ ಸಮಾಧಾನ ಮಾಡ್ಕೊಳ್ಳಿ? ಎಲ್ಲ ಮುಗಿದೋಯ್ತು. ನನ್ನ ಮಗಳೇ ನನ್ನ ಬೆನ್ನಿಗೆ ನನ್ನ ಎದೆಗೆ ಚೂರಿ ಹಾಕ್ಬಿಟ್ಲು. ಎಲ್ಲ ಮುಗಿದೋಯ್ತು. ಅಪ್ಪ ಅಪ್ಪ ನನ್ನ ಕ್ಷಮಿಸ್ಬೇಡಿ ಅಪ್ಪ, ಇದ್ಯಾವುದು ನನ್ ಬೇಕು ಅಂತ ಮಾಡಿಲ್ಲ ಅಪ್ಪ. ಅಪ್ಪ ಮುಟ್ಬೇಡ ನನ್ನ. ಅಪ್ಪ ಅಂತ ನಾನು ಇನ್ನೊಂದ್ಸರಿ ಕರಿಬೇಡ. ತಾಳಿ ಕೊರಳಲ್ಲಿ ನೇತಾಡ್ತಾ ಇದೆ. ಇನ್ನೇನು ಹೇಳ್ತೀಯ ನೀನು? ಹಾ, ಏನ್ ಹೇಳ್ತೀಯ? ಪುಣೆ, ಅವಳು ದೂರ ಕಳಿಸು, ದೂರ ಕಳಿಸು. ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಷ್ಟು ನಂಬ್ಕೊಂಡು ಇಟ್ಕೊಂಡಿದ್ದೆ ನಿನ್ ಮೇಲೆ. ಎಲ್ಲನೂ ಹಾಳು ಮಾಡ್ಬಿಟ್ಟಲೆ. ಬೆಳ್ದಂಗ್ ನಂಬ್ಕೊಂಡಿದ್ದೆ ನಿನ್ನ, ಎಲ್ಲನೂ ಮಣ್ಪಾಲ್ ಮಾಡ್ಬಿಟ್ಟೆ. ಅಪ್ಪ ನಾನು ಹೇಳ್ಬೇಕು ಅಂತಾನೆ ಇದ್ದೆ ಅಪ್ಪ, ಅಷ್ಟರಲ್ಲಿ ಯಾಕೆ ಹೇಳಿಲ್ಲ? ಒಂದೇ ಒಂದು ಮಾತು ನನ್ನ ಹತ್ರ ಬಂದು ಹೇಳ್ಕೊಳಕ್ಕಾಗ್ಲಿ ಬನ್ನಿ ಕೈಲಿ? ಯಪ್ಪ, ಹೊರನಾಗ್ಬಿಟ್ಟ, ನೀನು ಬೇಡವಾದನಾಗ್ಬಿಟ್ಟ. ನೋಡು ಪುಣ್ಯ, ಅಯ್ಯೋ ಏನೆಲ್ಲ ಆಗ್ಬಿಡ್ತಪ್ಪ, ಏನೆಲ್ಲ ಆಗ್ಬಿಡ್ತು.
ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ಭಾರ್ಗವಿ ಭಾರ್ಗವಿ ಭಾರ್ಗವಿ. ತೆಪ್ಪಗೆ ನೀನು ಮನೇಲಿರೋದನ್ ಬಿಟ್ಟು ನನ್ನ ಮನೆಗ್ ಬರಕ್ ಹೊಂಚಾಕ್ತೀಯಾ? ನನ್ನ ಸಂಸಾರ ಮುರಿಯೋ ಸಂಚ್ ಮಾಡ್ತೀಯಾ? ಇವಾಗ ನೋಡು, ನಿನ್ನ ಇಡೀ ಕುಟುಂಬನೇ ಮುರಿದು ಬಿಟ್ಟೆ. ನಿನ್ನ ಪುಟ್ಟ ಜೇನ್ಗೂಡಿಗ ಪೀಸ್ ಪೀಸ್ ಆಗಿದೆ. ನನ್ನ ಮಗಳು ಹಾಗೆ, ನನ್ನ ಮಗಳು ಹೀಗೆ, ಇಂದ್ರನ ವಂಶದೋಳು ಚಂದ್ರನ ಮುಖದೋಳು ಅಂತೆಲ್ಲ ಅಪ್ಪ ಕೊಚ್ಕೋತಿದ್ರಲ್ಲ, ಅಂತೂ ಇವತ್ತು ನಿನ್ನ ಯೋಗ್ಯತೆ ಅವ್ರಿಗೆ ಗೊತ್ತಾಯ್ತು. ನಾನ್ ಬಿಡು, ಯಾವಾಗ್ಲೂ ಅವ್ರಿಗೆ ನನ್ನ ಮೇಲಿದ್ದ ಪ್ರೀತಿ ಅಷ್ಟಕ್ಕಷ್ಟೇನೆ. ಆದ್ರೆ ನೀನು ಅವ್ರ ಮುದ್ದಿನ ಮಗಳು, ನೀನ್ ಅವ್ರಿಗೆ ಮೋಸ ಮಾಡಿರೋ ವಿಷಯ ಕೇಳಿ ಅವ್ರಿನ್ನೂ ಬದುಕಿರೋದಿಲ್ಲ. ಒಂದ್ ವೇಳೆ ಬದುಕಿದ್ರೂ ನಿನ್ನನ್ನಂತೂ ಆ ಮನೇಲಿ ಇಟ್ಕೊಳಲ್ಲ. ಆದಷ್ಟು ಬೇಗ ನಿನ್ನ ಕತ್ತಿಡ್ದು ಆಚೆ ದಬ್ತಾರೆ. ಆಮೇಲೆ ಎಲ್ಲಿಗೆ ಹೋಗ್ತೀಯಾ? ಅರ್ಜುನ್ ಕೈ ಹಿಡ್ಕೊಂಡು ನಮ್ಮನೆಗ್ ಬರ್ತೀಯಾ? ಅಲ್ಲೂ ನಿನ್ನ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋರು ಯಾರೂ ಇಲ್ಲ. ಇಬ್ರನ್ನು ಒದ್ದು ಆಚೆ ಹಾಕ್ತಾರಷ್ಟೆ. ಚಿನ್ನದ ಸ್ಪೂನ್ ಹಿಡ್ಕೊಂಡು ಹುಟ್ಟಿರೋ ಅರ್ಜುನ್ ಬೀದಿ ಬದುಕಕ್ ಹೆದ್ರಿ ವಾಪಸ್ ಮನೆಗೆ ಓಡ್ ಬರ್ತಾನೆ. ಆಮೇಲೆ ಅವನಿಗೆ ವಂದನನ್ ಜೊತೆ ಮದ್ವೆ ಮಾಡಿಸ್ತೀವಿ. ಆದ್ರೆ ನೀನು ನಿನ್ನ ಪಾಡು ನಾಯಿ ಪಾಡು, ಬದುಕು ಬೀದಿ ಪಾಲು. ಒಂದೇ ಏಟಿಗೆ ನಿನ್ನ ಇಡೀ ಜೀವನನೇ ಸರ್ವನಾಶ ಮಾಡಿದ್ದೀನಿ. ಈ ಭಾರ್ಗವಿ, ಯಾವತ್ತಿದ್ರೂ ಈ ಬೃಂದಾನೆ ಗೆಲ್ಲೋದು ಅಂತ ಈಗ್ಲಾದ್ರೂ ಗೊತ್ತಾಯ್ತೇನೆ. ಅಪ್ಪ ಅಪ್ಪ ಇಲ್ಲಿ ನೋಡಪ್ಪ, ನನ್ ಮಾತು ಕೇಳಪ್ಪ. ಅಪ್ಪ ನೀನ್ ಈ ತರ ಹತ್ರ ನನ್ ಕೈ ನೋಡಕ್ ಆಗಲ್ಲಪ್ಪ. ಹೇಳ್ಬೇಡಪ್ಪ, ನನ್ ಮಾತೊಂದ್ಸಲ ಕೇಳಪ್ಪ. ನಿನ್ ಕತ್ತಲ್ಲಿ ತಾಳಿ ನೇತಾಡ್ತಿದ್ದೆ ತಾನೆ. ಇದು ನೋಡಿದ ಮೇಲೂ ನಿನ್ನ ಮಾತನ್ನ ನಂಬಿಕ ನಾನು. ಯಾಕಮ್ಮ ಯಾಕಮ್ಮ ಈ ಅಪ್ಪನಿಗಿಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು? ಯಾಕೆ ಕೊಟ್ಬಿಟ್ಟೆ ತಾಯಿ? ನೀನ್ ಬಂದು ನಾನು ಕೇಳಿದ್ರೆ, ಈ ಹುಡುಗನ್ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದಿದ್ರೆ ನಾವೇ ಮುಂದೆ ನಿಂತು ಮದುವೆ ಮಾಡಿ ದಾರ ಎರ್ದು ಕಳಿಸ್ತಿರ್ಲಿಲ್ವಾ? ನಾನೇ ಕೇಳ್ತೆ, 1000 ಸಾರಿ ಕೇಳ್ತೆ ನಿನ್ನ. ಪುಟಿ, ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಯಾರನ್ನಾದ್ರೂ ಹುಡುಗನ್ ನೋಡಿದ್ಯಾ ಅಂತ? ಇಲ್ಲಪ್ಪ, ಆ ಯೋಚನೆ ನನ್ಗಿಲ್ಲ ಅಂತ ಕೇಳ್ತೆ. ಹೇಳ್ತಲೇ ಹೀಗೆ ಮಾಡ್ಬಿಟ್ಟೆ ನೀನು. ಯಾಕಮ್ಮ ಅಪ್ಪನಿಗೆ ಬಸ್ ಮಾಡ್ತ? ಈ ಸೋತ ಅಪ್ಪನಿಗೆ ನಿನಗೂ ಗೌರವ ಕೊಡಬಾರ್ದು ಅಂತ ಅನ್ನಿಸ್ಬಿಡ್ತೇನಮ್ಮ. ಊರಲ್ಲಿ ಎಲ್ರ ಮುಂದೇನು ನನ್ನ ಮಗಳು ಬಂಗಾರ ಅಪರಂಜಿ ಅಂತ ಹೇಳ್ಕೊಂಡು ಮೆರಿತಿದ್ದೆ ನಾನು. ಊರ್ನವ್ರು ಹೇಳೋರು, ಮಗಳನ್ನ ಹಂಗೆಲ್ಲ ಮುದ್ದು ಮಾಡಕ್ ಹೋಗ್ಬೇಡ, ತಲೆ ಮೇಲೆ ಬಂದು ಕೂತ್ಕೊಂತಾಳೆ ಅಂತ. ಅದಕ್ಕೆ ನಾನು ದಬಾಯಿಸ್ತಿದ್ದೆ ಅವ್ರನ್ನ. ನನ್ನ ಮಗಳನ್ನ ಸಂಸ್ಕಾರದಿಂದ ಶಿಸ್ತಿನಿಂದ ಬೆಳೆಸಿದ್ದೀನಿ. ನನ್ನ ಮಗಳಂಗ್ ಮಾಡಕ್ಕಿಲ್ಲ ಅಂತ ನಂಬ್ಕೊಂಡು ಹೇಳ್ತಿದ್ದೆ. ಅಂತ ನಂಬಿಕೆನ ಸುಳ್ಳು ಮಾಡ್ಬಿಟ್ಟಲ್ಲಮ್ಮ ನೀನು. ನನ್ನ ಮಗಳು ಜವಾಬ್ದಾರಿ ಇರೋ ಹೆಣ್ಮಗಳು, ಅತ್ಯಂತ ಜವಾಬ್ದಾರಿಯಿಂದ ನೋಡ್ಕೊಂತಾಳೆ ಅಂತ ಊರ್ ತುಂಬಾ ಹೇಳ್ಕೊಂಬಂದಲ್ಲಮ್ಮ. ಅಂತ ಅಪ್ಪನಿಗೆ ಚೂರಿ ಹಾಕ್ಬಿಟ್ಟಲ್ಲ ನೀನು. ಅಪ್ಪ, ನಾನ್ ಬೇಕು ಅಂತ ಮಾಡ್ಲಿಲ್ಲಪ್ಪ. ಅವತ್ತಿನ ಪರಿಸ್ಥಿತಿ ಆಗಿತ್ತು. ನಿನ್ ಮದುವೆ ಆಗಿರೋದು ಇವತ್ತಲ್ಲ, ಅವತ್ತು. ಅವತ್ತು ಬಂದಲ್ಲ ಮದುವೆ ಆಗಿ ಮನೆಗೆ. ನಿಜವಾಗ್ಲೂ ನನ್ನ ಮಗಳೇ ಆಗಿದ್ರೆ ನೀನು
ಭಾರ್ಗವಿನೇ ಆಗಿದ್ರೆ ನನ್ನ ಹತ್ರ ಹೇಳ್ತಿದ್ದೆ, ಅಪ್ಪ ನನ್ನ ಮದುವೆ ಆಗಿ ಬಂದಿದ್ದೀನಿ ಅಂತ. ಅಪ್ಪ ನಾನು ಎಲ್ಲ ಹೇಳ್ಬೇಕು ಅಂತಾನೆ ಇದ್ದೆ ಅಪ್ಪ, ಆದ್ರೆ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ಅಷ್ಟೇ ಅಪ್ಪ. ಅಪ್ಪ ಅಪ್ಪ ನಾನು ನಿಜ ಹೇಳ್ತಿದ್ದಪ್ಪ, ನನ್ನ ಮಾತು ನಂಬಿ ಅಪ್ಪ. ಚುಬಾಯ್, ಮೊದ್ಲು ಅವಳೊಬ್ಳೆ ಇಂತ ನಾಟಕ ಆಡ್ತಾ ಇದ್ಲು, ಈಗ ನೀನು ಕಲ್ತು ಬಿಟ್ಟಿಯ. 2 ದಿವಸದಿಂದ ನೀನು ಕಳ್ಳಬೇಕಿಂತರ ಆಡೋದ್ ನೋಡಿ ನನಗೆ ಅನುಮಾನ ಬಂದಿತ್ತು. ನನಗೇನು ಅನ್ಸಿ ನಾನು ಈ ವಿಷಯನ ನಿಮ್ಮಪ್ಪನ ಹತ್ರ ಕೇಳಿದ್ದೆ. ಅದಕ್ಕವರು ನನ್ ಪುಟ್ಟಿ ಏನೇ ಇದ್ರೂ ಬಂದು ನನ್ನ ಹತ್ರ ಹೇಳ್ಕೊತಾಳೆ, ನೀನ್ ಅನುಮಾನ ಪಡಬೇಡ ಅಂದ್ರು. ಅವ್ರ ಪ್ರೀತಿಗೆ ಮೋಸ ಮಾಡ್ಬಿಟ್ಟಿಲ್ಲ ಭಾರ್ಗವಿ. ಇಷ್ಟು ದಿವಸ ನಾವ್ ಎಲ್ರು ನಿನ್ನ ಮದುವೆ, ನಿನ್ನ ಬದುಕು, ನೀನ್ ಹೀಗಿರ್ಬೇಕು ಅಂತಾನೇ ಯೋಚನೆ ಮಾಡ್ಕೊಂಡು ಬಂದ್ಬಿಟ್ವಿ. ನೀನು ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ತಾಳಿ ಕಟ್ಟಿಸ್ಕೊಂಡು ಬಂದು ನನಗೀಗ್ಲೇ ಮದ್ವೆ ಬೇಡ ಅಪ್ಪ, ನನ್ಗೀಗ್ಲೇ ಮದ್ವೆ ಬೇಡ ಅಮ್ಮ ಅಂತ ನಾಟಕ ಆಡದ್ಯಾ? ನೀನ್ ಹೀಗ್ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಭಾರ್ಗವಿ. ನಾವೆಲ್ಲ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಹೇಳೆ ಅಂತ ಬಲವಂತ ಮಾಡ್ತಾ ಇದ್ರೆ, ಪೂರ್ಣಿ ನನ್ನ ಪುಟ್ಟಿನ ನೀನು ಬಲವಂತ ಮಾಡ್ಬೇಡ, ಅವಳು ಮನಸ್ಸಿನಲ್ಲಿರೋ ಹುಡುಗ ಯಾರು ಅಂತ ನನ್ನ ಹತ್ರ ಬಂದು ಹೇಳ್ಕೊತಾಳೆ, ಅವಳಿಗೆ ಸ್ವಲ್ಪ ಸಮಯ ಬೇಕು ಕಣೆ ಅಂತ ನಿಮ್ಮಪ್ಪ ಮಗು ತರ ಕಾಯ್ತಾ ಇದ್ರು ಕಣೆ. ಅವ್ರಿಗೆ ಮೋಸ ಮಾಡ್ಬಿಟ್ಟಿಯಲ್ಲ ನೀನು. ನಮ್ ಪ್ರೀತಿಗೆ, ನಮ್ ನಂಬಿಕೆಗೆ ಮೋಸ ಮಾಡಿ ನಮ್ಮ ಅಸ್ತಿತ್ವನೇ ಸುಳ್ಳು ಅನ್ನೋ ಹಾಗೆ ಮಾಡ್ಬಿಟ್ಟೆ ನೀನು. ಇನ್ನು ನಮ್ ಸುತ್ತಲೂ ಇರೋ ಜನ ಸುಮ್ಮನೆ ಇರ್ತಾರೆ ಅನ್ಕೊಂಡ್ಯಾ? ಅಕ್ಕನ ಹಾಗೆ ತಂಗಿನೂ ಓಡೋಗ್ ಮದ್ವೆ ಮಾಡ್ಕೊಂಡ್ಲು. ಇವ್ರ ಮನೆ ಇಬ್ರೇ ಹೆಣ್ಮಕ್ಳು ಹೀಗೆ ಅಂತ ನಮ್ಮನ್ನ ಆಡ್ಕೊಂಡು ನಗುತ್ತಾರೆ. ಉಳಿದಿರೋ ಚೂರು ಪಾರು ಗೌರವನು ಬೀದಿ ಪಾಲ್ ಮಾಡ್ಬಿಟ್ಟೆ. ಈಗ ಸಮಾಧಾನ ಆಯ್ತಾ ನಿನ್ಗೆ? ಆ ಬೃಂದ ಮಾಡ್ದಂಗ್ ನೀನು ನನಗೆ ಮೋಸ ಮಾಡಿಬಿಟ್ಟಲ್ಲ ಪುಟ್ಟಿ. ಯಾಕಮ್ಮ ಈ ಅಪ್ಪನಿಗೆ ಈ ತರ ಮೋಸ ಮಾಡ್ಬಿಟ್ಟಿದ್ದೀನಿ? ಯಾಕೆ ಮಾಡ್ದೆ ಪುಟ್ಟಿ? ಮೊದ್ಲೇ ಬೀದಿ ಬಿದ್ದಿದ್ದ ನನ್ನ ಮಕ್ಕಳಿಬ್ಬರು ಸೇರ್ಬಿಟ್ಟು ಎಂತ ಅದೃಷ್ಟ ಇಂಥ ಮಕ್ಕಳನ್ನ ಪಡೆಯೋದಕ್ಕೆ. ಅಯ್ಯೋ, ಆಂಟಿ, ಹೇಳಿ ಆಂಟಿ. ಎಲ್ಲಿದ್ಯಾ? ಅರ್ಜೆಂಟ್ ಆಗಿ ಮನೆಗೆ ಬಾ. ಯಾಕಂಟಿ, ಏನಾಯ್ತು? ಹೇಳ್ದಷ್ಟು ಮಾಡು. ಸರಿ ಆಂಟಿ, ಬರ್ತೀನಿ.